ಲೋಕಸಭೆಗೆ ಉಗ್ರ ದಾಳಿ ಪ್ರಕರಣದ ವಿಚಾರವಾಗಿ ಬಾಗಲಕೋಟೆವರೆಗೂ ಕೂಡ ಮನೋರಂಜನ್ ಲಿಂಕ್ ವ್ಯಾಪಿಸಿದೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗಿತ್ತು. ಈಗ ಆತನ ಸ್ನೇಹಿತ ಸಾಯಿ ಕೃಷ್ಣ ಜಗಲಿಯನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಬಾಗಲಕೋಟೆಯ ಸಾಯಿ ಕೃಷ್ಣನ ವಶಕ್ಕೆ ಪಡೆದಂಥ ಪೊಲೀಸರು ಈಗ ಆತನನ್ನು ಕರೆದೊಯ್ದಿದ್ದಾರೆ. ಬಾಗಲಕೋಟೆಯ ಸಾಯಿ ಕೃಷ್ಣ ಜಗಲಿ ಈತ ನಿವೃತ್ತ ಡಿವೈಎಸ್ಪಿ ಪುತ್ರ ಅನ್ನುವಂಥದ್ದು ಗೊತ್ತಾಗಿದೆ. ಮೈಸೂರಿನ ಮನೋರಂಜನ್ಗೂ ಕೂಡ ಸಾಯಿ ಕೃಷ್ಣನ್ಗೂ ಎಲ್ಲಿಂದ ಎಲ್ಲಿ ಸಂಬಂಧ ಅಂತ ನೋಡೋದಾದರೆ, ಇಂಜಿನಿಯರಿಂಗ್ ಓದುವಂಥ ಸಂದರ್ಭದಲ್ಲಿ ಮನೋರಂಜನ್, ಸಾಯಿ ಕೃಷ್ಣ ಮತ್ತು ಮನೋರಂಜನ್ ಇಬ್ಬರು ಕೂಡ ರೂಮ್ಮೇಟ್ಸ್. ಅದನ್ನು ಹೊರತುಪಡಿಸಿ ಇಂಜಿನಿಯರಿಂಗ್ ಕಾಲೇಜ್ ಮುಗಿಸಿದ ಬಳಿಕವೂ ಕೂಡ ಇವರು ಹೆಚ್ಚೆಚ್ಚು ಇವರಿಬ್ಬರು ಕೂಡ ಸಂಪರ್ಕದಲ್ಲಿದ್ದರು. ಈ ವಿಚಾರ ಯಾವಾಗ ಗೊತ್ತಾಯಿತು? ಮನೋರಂಜನ್ನ ಡೈರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾದಂಥದ್ದು. ಸೊ ಈಗ ಹೆಚ್ಚೆಚ್ಚು ಕಾಲ್ ಸಂಪರ್ಕದಲ್ಲಿದ್ದು ಕೂಡ ಗೊತ್ತಾಗಿರುವಂಥದ್ದು. ಅದಾದ ಮೇಲೆ ಕಾಲೇಜಿನ ನಂತರವೂ ಕೂಡ ಇವರು ಸಂಪರ್ಕದಲ್ಲಿರೋದು ಗೊತ್ತಾಗಿದೆ. ಡೈರಿಯಲ್ಲಿ ಆತನ ಹೆಸರನ್ನ ಮನೋರಂಜನ್ ಬರೆದಿರೋದು ಕೂಡ ಗೊತ್ತಾಗಿದೆ. ಈಗ ದೆಹಲಿ ಪೊಲೀಸರು ಸಾಯಿ ಕೃಷ್ಣನನ್ನ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಫೋನ್ ಕರೆಯನ್ನು ಆಧರಿಸಿ ರಾತ್ರಿ ದೆಹಲಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ರು. ಈಗ ಒಂದು ರೀತಿಯಲ್ಲಿ ಕುಟುಂಬಸ್ಥರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಆದರೆ ಸಾಯಿ ಕೃಷ್ಣನ ಸೋದರಿ ಹೇಳುವಂಥದ್ದು, ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಸೊ ನಾವು ತಪ್ಪು ಮಾಡಿಲ್ವಲ್ಲ, ಭಯ ಯಾಕೆ, ನಾವು ಅದನ್ನು ಫೇಸ್ ಮಾಡ್ತೀವಿ ಅಂತ ಕೂಡ ಅವರು ಕೂಡ ಮಾತನಾಡಿದ್ದಾರೆ. ಸೊ ಕಾದು ನೋಡಬೇಕಾಗುತ್ತೆ ಈ ಒಂದು ತನಿಖೆ ಈಗ ಎಲ್ಲಿವರೆಗೂ ಸಾಗುತ್ತೆ ಅಂತ ಹೇಳಿ. ನಮ್ ತಮ್ಮ ಯಾವ್ದು ತಪ್ಪು ಮಾಡಿಲ್ರಿ, ಜಸ್ಟ್ ಇದಕ್ ಕರ್ಕೊಂಡ್ ಹೋಗ್ಯಾರೆ ಅಷ್ಟೇ, ಮತ್ತೇನು ಇಲ್ರಿ. ಅವನ ಜೋಡಿ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ದಾಗ ಇದ್ದಿದ್ದಿಲ್ಲ. ಅಂದ್ರೆ ರೂಮ್ಮೇಟ್ ಇದ್ರಿ ಅವ. ಅಂದ್ರೆ ಇವ್ರು CS ಡಿಪಾರ್ಟ್ಮೆಂಟ್ ಇರುವರ 3 ಜನ ಇದ್ರಂತ್ರಿ. ಇನ್ನೊಬ್ಬ ಒಂದ್ ಫ್ರೆಂಡ್ ಅಂತೆ, ಅಷ್ಟೇ, ಮತ್ತೇನಿಲ್ಲ. ರೂಮ್ಮೇಟ್ ಇದ್ರಿ ಅಷ್ಟೇ ಅವ. ನಮ್ ತಮ್ಮ ಯಾವ್ದು ತಪ್ಪು ಮಾಡಿಲ್ರಿ, ಜಸ್ಟ್ ಇದಕ್ ಕರ್ಕೊಂಡ್ ಹೋಗ್ಯಾರೆ ಅಷ್ಟೇ, ಮತ್ತೇನು ಇಲ್ರಿ. ಅವನ ಜೋಡಿ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ದಾಗ ಇದ್ದಿದ್ದಿಲ್ಲ. ಅಂದ್ರೆ ರೂಮ್ಮೇಟ್ ಇದ್ರಿ ಅವ. ಅಂದ್ರೆ ಇವ್ರು CS ಡಿಪಾರ್ಟ್ಮೆಂಟ್ ಇರುವರ 3 ಜನ ಇದ್ರಂತ್ರಿ. ಇನ್ನೊಬ್ಬ ಒಂದ್ ಫ್ರೆಂಡ್ ಅಂತೆ, ಅಷ್ಟೇ, ಮತ್ತೇನಿಲ್ಲ. ರೂಮ್ಮೇಟ್ ಇದ್ರಿ ಅಷ್ಟೇ ಅವ.